ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಬಿಜೆಪಿಯ ಪ್ರತಿಭಟನೆ ಮುಂದುವರ್ತಾ ಇದೆ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಅಭಿಯಾನವನ್ನು ಬಿಜೆಪಿ ನಾಯಕರು ಮಾಡ್ತಾನೆ ಇದ್ರು. ನಿನ್ನೆ ಸಿ.ಟಿ. ರವಿ ಮತ್ತು ಸುನಿಲ್ ಕುಮಾರ್ ಈ ಒಂದು ಅಭಿಯಾನವನ್ನು ಮಾಡಿದ್ರೆ, ಇವತ್ತು ಬಿಜೆಪಿಯ ಇನ್ನಿತರ ನಾಯಕರು ಕೂಡ ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಬಿಜೆಪಿಯ ನಾಯಕರಿಂದ ಜೋರಾಯಿತು ನನ್ನನ್ನು ಬಂಧಿಸಿ ಅಭಿಯಾನ. ಬೆಂಗಳೂರಿನ ಮಲ್ಲೇಶ್ವರಂ ಠಾಣೆ ಎದುರು ನಾಯಕರ ಪ್ರೊಟೆಸ್ಟ್. ಮಾಜಿ ಸಚಿವ ಸುರೇಶ್ ಕುಮಾರ್ ಅವರು ಈ ಬಾರಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮಾಜಿ ಸಚಿವ ಸುರೇಶ್ ಕುಮಾರ್ ಈಗ ಮಲ್ಲೇಶ್ವರಂ ಪೊಲೀಸ್ ಠಾಣೆ ಎದುರು ಏಕಾಂಗಿಯಾಗಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ನಾನು ಕರಸೇವಕ, 1992ರಲ್ಲಿ ನಾನು ಕರಸೇವೆಗೆ ಹೋಗಿದ್ದೆ, ನನ್ನನ್ನು ಕೂಡ ಬಂಧಿಸಿ ಅಂತ ಈಗ ಪ್ಲೇ ಕಾರ್ಡನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸುರೇಶ್ ಕುಮಾರ್. ಹುಬ್ಬಳ್ಳಿ ಶ್ರೀಕಾಂತ್ ಪೂಜಾರಿ ಪ್ರಕರಣ ದಿನೇ ದಿನೇ ತೀವ್ರವಾಗ್ತಾ ಇದೆ. ಇನ್ಫ್ಯಾಕ್ಟ್ ಇದನ್ನೇ ಮುಂದಿಟ್ಕೊಂಡು ರಾಜಕೀಯ ಹೋರಾಟವನ್ನು ಬಿಜೆಪಿ ಮಾಡ್ತಾ ಇದೆ. ಕರಸೇವಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಬಿಜೆಪಿಯ ವಾದ. ಇದೇ ಒಂದು ಆ ವಾದವನ್ನು ಮುಂದಿಟ್ಕೊಂಡೀಗ ಬಿಜೆಪಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ಕೆಲ ದಿನಗಳ ಹಿಂದಷ್ಟೇ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡಿ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಒಂದು ಕರೆಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ಅಶೋಕ್ ಹುಬ್ಬಳ್ಳಿಯಲ್ಲೇ ದೊಡ್ಡ ಪ್ರತಿಭಟನೆ ನಡೆಸಿ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು. ಇನ್ನು ನಿನ್ನೆ ಸುನಿಲ್ ಕುಮಾರ್ ಮತ್ತು ಸಿ.ಟಿ. ರವಿ ಇದೇ ರೀತಿಯ ಅಂತ ಕರಸೇವಕ ನಾನು ಕೂಡ ಹೌದು, ನನ್ನನ್ನು ಬಂಧಿಸಿ ಎನ್ನುವಂಥ ಅಭಿಯಾನವನ್ನು ಪ್ರತಿಭಟನೆಯನ್ನು ಸರಣಿಯಾಗಿ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಇವತ್ತು ಈ ಒಂದು ಸರಣಿಗೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಸುರೇಶ್ ಕುಮಾರ್. ಇನ್ನು ಸುರೇಶ್ ಕುಮಾರ್ ಅವರು ಹಿಂದೆ ಕೂಡ 1992ರಲ್ಲಿ ಅವರು ಕೂಡ ಅಯೋಧ್ಯೆಗೆ ತೆರಳಿ ಆ ಕರಸೇವೆಯಲ್ಲಿ ಭಾಗಿಯಾಗಿದ್ದರು. ಅದರ ಹೋರಾಟದಲ್ಲಿ ಇವರು ಕೂಡ ಭಾಗಿಯಾಗಿದ್ದರು. ಹೀಗಾಗಿ ಎಲ್ಲ ಡೆವಲಪ್ಮೆಂಟ್ಗಳಿಂದ ಇನ್ಫ್ಯಾಕ್ಟ್ ಯಾರ್ಯಾರು ಕರಸೇವೆಯಲ್ಲಿ ಭಾಗಿಯಾಗಿದ್ದರು ಅವರನ್ನೆಲ್ಲರನ್ನೂ ಕೂಡ ಒಟ್ಟಾಗಿ ಮುಂದಿಟ್ಕೊಂಡು ಮತ್ತೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಇನ್ನು ಸುರೇಶ್ ಕುಮಾರ್ ಕೂಡ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. ಉತ್ತರ ಪ್ರದೇಶದ ವಾರಣಾಸಿನಲ್ಲಿ ಮುಲಾಯಂ ಸಿಂಗ್ ಯಾದವ್ ಮುಖ್ಯಮಂತ್ರಿಗಳಾಗಿದ್ದಾಗ ನನ್ನನ್ನು 20 ದಿವಸ ಬಂಧನದಲ್ಲಿಟ್ಟಿದ್ರು. ಮತ್ತೆ 92ನೇ ಇಸವಿ ಡಿಸೆಂಬರ್ 6ನೇ ತಾರೀಕು ಯಾವಾಗ ಆ ಬಾಬ್ರಿ ಮಸೀದಿ ಬಿದ್ದ ಐತಿಹಾಸಿಕ ಘಟನೆ ಆಗಿತ್ತು, ಆ ಘಟನೆಯ ಸಾಕ್ಷಿ. ಸೊ ಈ ಸಂದರ್ಭದಲ್ಲಿ ನಾನು ಕರಸೇವಕ, ಕರ್ನಾಟಕದಲ್ಲಿ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಇದು ಸುರೇಶ್ ಕುಮಾರ್ ಅವರು ಹೇಳ್ತಾ ಇರುವಂಥ ಮಾತು. ಒಟ್ಟಿನಲ್ಲಿ ಅವ್ರು ಹೇಳ್ತಾ ಇರುವಂಥ ಮಾತು ಅಂದರೆ ಹೊಸ ಟ್ರೆಂಡ್ ಶುರುವಾಗಿದೆ. ಈ ರೀತಿ ಪದೇ ಪದೇ ಅನೇಕರನ್ನ ಬಂಧಿಸಲಾಗ್ತಾ ಇರುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಕರಸೇವೆಗೆ ಸಂಬಂಧಪಟ್ಟಂತೆ ಅವ್ರು ಮತ್ತೆ ಮಾತಾಡ್ತಿದ್ದಾರೆ, ನೋಡೋಣ ಬನ್ನಿ. ವಿರೋಧಿ ಆಡಳಿತ, ಹಿಂದೂ ವಿರೋಧಿ ಮನಸ್ಥಿತಿ ಇರುವ ರಾಜಕೀಯ ನಾಯಕರು ಆಡಳಿತದಲ್ಲಿ ಇದ್ದಾರೆ. ಅಯೋಧ್ಯ ಚಳುವಳಿ ನಡೆದು, ಕರಸೇವೆ ನಡೆದು ಸುಮಾರು 3 ದಶಕಗಳಾಗಿದೆ. ಆ 3 ದಶಕದ ಹಿಂದಿನ ಪ್ರಕರಣವನ್ನ ಕೆದಕಿ ಹುಬ್ಬಳ್ಳಿಯಲ್ಲಿ ಕರಸೇವಕನ್ನ ಬಂಧಿಸಿದ್ದಾರೆ. ಅದರ ಜೊತೆಗೇನೆ ನಮ್ಮ ಮುಖ್ಯಮಂತ್ರಿಗಳು ಪ್ರತಿ ಅವಕಾಶದಲ್ಲಿ ತಾನೊಬ್ಬ ಹಿಂದೂ ವಿರೋಧಿ ಅಂತ ರುಜುವಾತು ಮಾಡ್ತಾನೆ ಹೋಗ್ತಾರೆ. ನಾನು ದೇವಸ್ಥಾನಕ್ಕೆ ಬರಲ್ಲ, ಬೇರೆ ಕಡೆ ಹೋಗ್ತೀನಿ, ದೇವಸ್ಥಾನಕ್ಕೆ ನಮಸ್ಕಾರ ಹಾಕಲ್ಲ, ಬೇರೆ ಕಡೆ ನಮಸ್ಕಾರ ಹಾಕ್ತೀನಿ. ಅವ್ರ ಮಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತ ಹಿಂದೂ ದೇಶ ಆದ್ರೆ ಇದು ಆಫ್ಘಾನಿಸ್ತಾನ ಆಗುತ್ತೆ ಅಂತ. ಅವರ ಪಕ್ಷದ ಇನ್ನೊಬ್ಬ ನಾಯಕ ಹರಿಪ್ರಸಾದ್ ಹೇಳ್ತಾರೆ ಇಲ್ಲಿ ಗೋಧಾ ರೀತಿ ಪರಿಸ್ಥಿತಿ ಉಂಟಾಗುತ್ತೆ, ಘಟನೆ ಆಗುತ್ತೆ ಅಂತ. ಇದೆಲ್ಲರೂ ಕೂಡ ರಾಜ್ಯದಲ್ಲಿರುವ ಹಿಂದೂ ವಿರೋಧಿ ಮನಸ್ಥಿತಿ ಆಡಳಿತವನ್ನು ತೋರಿಸುತ್ತೆ. ಸೊ ನಾವು ಇವತ್ತು ಶ್ರೀ ರಾಮಚಂದ್ರ ಗೌಡರು ಬರ್ತಾರೆ, ನಮ್ಮ ಹಿರಿಯ ನಾಯಕರು. ನಾವು ಕರಸೇವಕರಾಗಿ ಕೆಲಸ ಮಾಡಿದ್ವು, ಕರಸೇವಕರಾಗಿ ಬಂಧನಕ್ಕೆ ಒಳಗಾಗಿದ್ವು. ಡಿಸೆಂಬರ್ 6ನೇ ತಾರೀಕು ನಾವು ಸಾಕ್ಷಿಯಾಗಿದ್ವು. ಅದಕ್ಕೋಸ್ಕರ ನಾವು ಕರಸೇವಕರಾಗಿರೋದ್ರಿಂದ ನಮ್ಮನ್ನು ಕೂಡ ಬಂಧಿಸಿ, ಇದು ಈ ರಾಜ್ಯದ ಒಂದು ಪಾಲಿಸಿ ಆಗಿರೋದ್ರಿಂದ, ನೀತಿ ಆಗಿರೋದ್ರಿಂದ ನಮ್ಮನ್ನು ಕೂಡ ಬಂಧಿಸಿ ಅಂತ ಆಗ್ರಹಿಸಿ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ಸುರೇಶ್ ಕುಮಾರ್ ಅವರು ಈಗ 16 ಕೇಸ್ಗಳಿದೆ ಅಂತ ಹೇಳಿ ಸರ್ಕಾರ ಹೇಳುತ್ತೆ, 13 ಕೇಸ್ಗಳಿದೆ ಅವರ ವಿರುದ್ಧ ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತ ಹೇಳಿ. ಆದ್ರೆ 3 ಬಾರಿ ಮುಚ್ಚಳಿಕೆಯನ್ನ ಬರೆಸ್ಕೊಂಡು ಕಳಿಸ್ಕೊಡ್ತಾರೆ ಬೇರೆ ಬೇರೆ ಠಾಣೆಗಳಲ್ಲಿ. ಆದ್ರೆ ಬೇರೆ ಬೇರೆ ಠಾಣೆಗೆ ಮುಚ್ಚಳಿಕೆಯನ್ನ ಬರೆಸ್ಕೊಂಡು ಕಳಿಸುವಂತವ್ರು ಅಲ್ಲೇ ಇರುವಂತವರನ್ನ ಯಾಕೆ 32 ವರ್ಷಗಳ ಬಳಿಕ ಬಂಧನ ಮಾಡಿದ್ರೆ ಅನ್ನೋದು ಯಕ್ಷ ಪ್ರಶ್ನೆ. ಈಗ ರಾಮ ಭಕ್ತರನ್ನ ಎದುರಿಸುವ ತಂತ್ರ ಅಂತ ಹೇಳಿ ಕಾಂಗ್ರೆಸ್ ಬಿಜೆಪಿ ಆರೋಪ ಮಾಡ್ತಾರೆ, ಹೌದಾ? ಜನವರಿ 22ನೇ ತಾರೀಕು ನಮ್ಮೆಲ್ಲರ ಕನಸಾಗಿದ್ದ, ನಾವೇನ್ ಮಾಡಿದ್ದ, ನಮ್ದು ಸ್ಲೋಗನ್ ಇತ್ತು, ಮಂದಿರ್ ವಹಿ ಬನಾಯೇಂಗೆ ಅಂತ ಇತ್ತು. ಇವತ್ತು ಮಂದಿರವನ್ನೇ ಕಟ್ಟಿದೆವು, ಆ ಒಂದು ಕಾಲ ಬಂದಿದೆ. ಜನವರಿ 22ನೇ ತಾರೀಕು ಮಂದಿರದ ಶ್ರೀರಾಮಲಲ್ಲಾದ ಪ್ರತಿಷ್ಠಾಪನೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಇಲ್ಲಿನ ಕಾಂಗ್ರೆಸ್ ಅನಿಸ್ತದೆ ತಡ್ಕೊಳಕ್ ಆಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಆ ರಾಮನ ಭಕ್ತರ ಒಂದು ವಾತಾವರಣ ಏನಿದೆ ಅದನ್ನ ತಡ್ಕೊಳಕ್ ಆಗದೇ ಈ ರೀತಿ ಬಂಧನಕ್ಕೆ ಒಳಗಾಗಿ 30 ವರ್ಷದ ಹಿಂದಿನ ಪ್ರಕರಣನ ಕೆದಕ ಅಗತ್ಯ ಏನಿತ್ತು ಅವರ ಬಂಧನಕ್ಕೆ ಅಗತ್ಯ ಖಂಡಿತ
ರಾಮಭಕ್ತನ ಬದಿಸುವ ತಂತ್ರಕ್ಕಿಂತ ನಾವು ರಾಮಭಕ್ತರಲ್ಲ ಅಂತ ರುಜುವಾತು ಮಾಡುವ ಒಂದು ಯಂತ್ರ ಅವ್ರದ್ದು. ಯಾಕಂದ್ರೆ ಮುಂಚೆಯಿಂದನೂ ಕೂಡ ತುಷ್ಟೀಕರಣ ಇವರ ರಾಜಕಾರಣದ ಒಂದು ಭಾಗ ಆಗಿದೆ. ಆ ತುಷ್ಟೀಕರಣದ ಇನ್ನೊಂದು ಹೆಜ್ಜೆ ರಾಮ ಭಕ್ತರನ್ನ ಅರೆಸ್ಟ್ ಮಾಡೋದು, ಬಂಧನಕ್ಕೆ ಒಳಗ ಮಾಡೋದು. ಆಂಜನೇಯ ಅವರು ಹೇಳ್ತಾರೆ ನಮಗೆಲ್ಲ ರಾಮ ಸಿದ್ದರಾಮ, ನಾನು ಅವರ ಬಂಟ ಆಂಜನೇಯ ಅಂತೇಳಿ. ಅವರು ಆಂಜನೇಯ ಇನ್ನೊಂದು ಹೇಳಿದ್ದಾರೆ, ಅಯೋಧ್ಯದಲ್ಲಿರೋದು ಬಿಜೆಪಿಯ ರಾಮ ಮಂದಿರ ಅಂತ. ಹಾಗಾದ್ರೆ ಡಿಸೆಂಬರ್ 6ನೇ ತಾರೀಕು ಮುಂಚೆ ಇದ್ದಿದ್ದು ಕಾಂಗ್ರೆಸ್ನ ಒಂದು ಮಸೀದಿ ಆಗಿತ್ತ ಅಂತ ಪ್ರಶ್ನೆ. ಇದು ಹರಿಪ್ರಸಾದ್ ಅವರ ಇದು ಸುರೇಶ್ ಕುಮಾರ್ ಅವರು ಹೇಳ್ತಾ ಇರುವಂಥ ಮಾತು. ಒಟ್ಟಿನಲ್ಲಿ ಈ ಒಂದು ವಿಚಾರ ಏನಿದೆ, ಶ್ರೀಕಾಂತ್ ಪೂಜಾರಿ ಬಂಧನವನ್ನು ಈ ಕರಸೇವಕರ ಮೇಲೆ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ ಅನ್ನುವಂಥ ಒಂದು ಹೊಸ ನರೇಟಿವನ್ನು ಬಿಜೆಪಿ ಕೂಡ ಫಿಕ್ಸ್ ಮಾಡ್ತಾ ಇದೆ. ಇನ್ನು ಕರಸೇವಕರನ್ನು ಬಂಧಿಸೋದು ಸರ್ಕಾರದ ಹೊಸ ಪಾಲಿಸಿ ಆಗಿದೆ ಅನ್ನುವಂಥದ್ದು ಈಗ ಬಿಜೆಪಿಗರ ಮಾತು. ಇದೇ ಕಾರಣಕ್ಕೋಸ್ಕರ ಈಗಾಗಲೇ ನೇರವಾದಂಥ ಹೋರಾಟಕ್ಕೆ ಇಳಿದಿದ್ದಾರೆ, ರಾಜಕೀಯವಾದಂಥ ಹೋರಾಟಕ್ಕೆ ಬಿಜೆಪಿಗರು ಮುಂದಾಗ್ತಾ ಇದ್ದಾರೆ. ಅಫ್ಕೋರ್ಸ್ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಕೂಡ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಇನ್ಫ್ಯಾಕ್ಟ್ ಸುರೇಶ್ ಕುಮಾರ್ ಎಲ್ಲಿ ಪ್ರತಿಭಟನೆ ಕೂತಿದ್ದಾರೋ ಅಲ್ಲಿಂದಲೇ ನಮ್ಮ ರಿಪೋರ್ಟರ್ ಕಿರಣ್ ಕೂಡ ಜಾಯ್ನ್ ಆಗ್ತಾರೆ, ಅವ್ರ ಜೊತೆಗೆ ಮಾತಾಡೋಣ. ಕಿರಣ್, ಒಂದು ಕಡೆಗೆ ನಿರಂತರವಾದಂಥ ಸರಣಿ ಅಭಿಯಾನವನ್ನು ಬಿಜೆಪಿ ಮಾಡ್ತಾ ಇದೆ, ಒಂದು ಕಡೆಗೆ ರಾಮಭಕ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥ ಹೊಸ ನರೇಟಿವನ್ನು ಬಿಜೆಪಿಗರು ಕೂಡ ಈಗ ಫಿಕ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಸರ್ಕಾರದ ಒಂದು ಪಾಲಿಸಿ, ರಾಮಭಕ್ತರನ್ನ ಅಥವಾ ಕರಸೇವಕರನ್ನ ಅರೆಸ್ಟ್ ಮಾಡೋದು ಒಂದು ಪಾಲಿಸಿ ಆಗಿದೆ. ಆ ಪಾಲಿಸಿಯ ವಿರುದ್ಧ ನನ್ನನ್ನು ಕೂಡ ಬಂಧಿಸಿ ಅನ್ನುವಂಥ ಅಭಿಯಾನವನ್ನು ಬಿಜೆಪಿಗರು ಮಾಡ್ತಾ ಇದ್ದಾರೆ. ನಿನ್ನೆ ಸಿ ಟಿ ರವಿ ಮಾಡಿದ್ರು, ಸುನಿಲ್ ಕುಮಾರ್ ಮಾಡಿದ್ರು, ಇವತ್ತು ಸುರೇಶ್ ಕುಮಾರ್ ಅವರು ಮಲ್ಲೇಶ್ವರಂ ಠಾಣೆ ಎದುರುಗಡೆ ಕೂತ್ಕೊಂಡಿದ್ದಾರೆ. ಈ ಸರಣಿ ಅಭಿಯಾನದ ಮೂಲಕ ಬಿಜೆಪಿ ಯಾವ ರೀತಿ ಒಂದು ರಾಜಕೀಯದ ಆಟವನ್ನು ಆರಂಭಿಸ್ತಾ ಇದೆ ಅಥವಾ ಯಾವ ರೀತಿ ರಾಜಕೀಯದ ದಾಳವನ್ನು ಉಳಿಸ್ತಾ ಇದೆ? ಬಿಜೆಪಿ ಪ್ರಮುಖವಾಗಿ ಯಾರ್ಯಾರು ಕರಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ 1992ರಲ್ಲಿ ಅವರನ್ನೆಲ್ಲರನ್ನು ಕೂಡ ಈಗ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿಸುವ ಮುಖಾಂತರವಾಗಿ ಈ ವಿಚಾರವನ್ನ ಮತ್ತಷ್ಟು ಭಾವನಾತ್ಮಕವಾಗಿ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಕೇವಲ ಶ್ರೀಕಾಂತ್ ಪೂಜಾರಿ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಮಾತ್ರ ಪ್ರತಿಭಟನೆಯನ್ನು ಮಾಡಿದ್ರೆ ಅದಷ್ಟು ಪರಿಣಾಮಕಾರಿ ಆಗೋದಿಲ್ಲ ಅನ್ನುವಂತ ಕಾರಣಕ್ಕಾಗಿ ಇಲ್ಲಿ ರಾಮ ಮಂದಿರ ವಿಚಾರವನ್ನ ಮತ್ತಷ್ಟು ಭಾವನಾತ್ಮಕ ಅಂಶವಾಗಿ ಬಿಜೆಪಿ ತೆಗೆದುಕೊಂಡು ಹೋಗ್ತದೆ. ಆ ಕಾರಣಕ್ಕಾಗಿ 92ರಲ್ಲಿ ಯಾರ್ಯಾರು ಕರಸೇವೆಯಲ್ಲಿ ಪಾಲ್ಗೊಂಡಿದಂತ ಈಗಿನ ಸಕ್ರಿಯವಾಗಿರುವಂತಹ ಬಿಜೆಪಿ ಹಿರಿಯ ನಾಯಕರುಗಳಿದ್ದಾರೋ ಅವರೆಲ್ಲರನ್ನು ಕೂಡ ಈಗ ನನ್ನನ್ನು ಕೂಡ ನಾನು ಕರಸೇವೆಯಲ್ಲಿ ಪಾಲ್ಗೊಂಡಿದ್ದೆ, ಹಾಗಾಗಿ ನನ್ನನ್ನು ಬಂಧಿಸಿ ಅನ್ನುವಂತ ಒಂದು ಸ್ಲೋಗನ್ ಅನ್ನು ಅವರ ಮುಖಾಂತರ ಹೇಳಿಸುವ ಮುಖಾಂತರವಾಗಿ ಇಲ್ಲಿ ಶ್ರೀಕಾಂತ್ ಪೂಜಾರಿ ಕರಸೇವಕ ಅನ್ನುವಂಥದ್ದನ್ನ ಬಿಂಬಿಸುವಂತ ಪ್ರಯತ್ನವನ್ನ ಬಿಜೆಪಿಗೆ ಆರಂಭ ಮಾಡಿರುವಂತದ್ದು. ಯಾಕಂದ್ರೆ ಪ್ರಮೋದಲ್ಲಿ ರಾಜ್ಯ ಸರ್ಕಾರ ಹೇಳ್ತಿರುವಂತಹ ಬಿಜೆಪಿ ಹೇಳ್ತಿರುವಂತ ರೀತಿಯಲ್ಲಿ ಶ್ರೀಕಾಂತ್ ಪೂಜಾರಿ ಕರಸೇವಕ ಅಲ್ಲ, ಬದಲಾಗಿ ಆತನ ವಿರುದ್ಧ ಸಾಕಷ್ಟು ಫ್ರೇಮ್ ಕೇಸ್ಗಳಿದೆ ಅನ್ನುವಂಥದ್ದನ್ನ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಅದು ಸುಳ್ಳು ಅನ್ನುವಂಥದ್ದನ್ನ ಹೇಳಿಸುವಂತ ಒಂದು ಭಾಗವಾಗಿ ಈಗ ಕರಸೇವಕರು ಆಗಿ ಯಾರ್ಯಾರು ಪಾಲ್ಗೊಂಡಿದ್ರು ಅವರೆಲ್ಲರ ಮುಖಾಂತರ ಕೂಡ ಪ್ರತಿಭಟನೆ ಮಾಡಿಸುವ ಮುಖಾಂತರ ಶ್ರೀಕಾಂತ್ ಶೆಟ್ಟಿ ಪೂಜಾರಿ ಬಂಧನವನ್ನ ಮತ್ತಷ್ಟು ಭಾವನಾತ್ಮಕವಾದಂತಹ ವಿಚಾರವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಬಿಜೆಪಿ ಇಲ್ಲಿ ಪ್ರಯತ್ನವನ್ನ ಮಾಡ್ತಿರುವಂತು. ಆ ಕಾರಣಕ್ಕಾಗಿ ಬಿಜೆಪಿ ಸ್ಟ್ರಾಟಜಿಯನ್ನು ಮಾಡಿದೆ. ನಿನ್ನೆ ಶಾಸಕ ಸುನಿಲ್ ಕುಮಾರ್ ಮತ್ತು ಮಾಜಿ ಸುನಿಲ್ ಸಿ ಟಿ ರವಿ ಅವರಿಂದ ಪ್ರತಿಭಟನೆ ಮಾಡಿಸಿದಂತಹ ಬಿಜೆಪಿ ಇವತ್ತು ಸುರೇಶ್ ಕುಮಾರ್ ಇದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಬಹುದಾ? ಅಫ್ಕೋರ್ಸ್ ಅವರ ನಿಲ್ವೇನು ಯಾವ ರೀತಿ ಅಂತ. ಪ್ರಮೋದ್, ಸುರೇಶ್ ಕುಮಾರ್ ಅವರು ಇನ್ನೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಒಂದೆರಡು ನಿಮಿಷಗಳ ಕಾಲದಲ್ಲಿ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ಹೇಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಕಡಿಮೆ ಅವಧಿಯ ಒಂದು ಪ್ರತಿಭಟನೆಗಳನ್ನ ಇಲ್ಲಿ ಬಿಜೆಪಿ ಮಾಡ್ತಿರುವಂತದ್ದು. ಕೇವಲ ಪೋಸ್ಟರ್ ಅನ್ನ ಹಿಡಿದು ನಾನು ಕರಸೇವಕ ನನ್ನನ್ನ ಬಂಧಿಸಿ ಅನ್ನುವಂತ ಒಂದು ಮಾತನ್ನ ಒಂದು ಪೋಸ್ಟರ್ ನ ಹಿಡಿದುಕೊಂಡು ಅವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ಸುರೇಶ್ ಕುಮಾರ್ ಅವರು ಕೂಡ ಕರಸೇವೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಅನ್ನುವಂತ ಒಂದು ವಿಚಾರವನ್ನ ಹೇಳ್ಕೊಂಡು ನನ್ನನ್ನು ಬಂಧಿಸಿ ಅನ್ನುವಂತ ಮಾತನ್ನ ಹೇಳುವ ಮುಖಾಂತರವಾಗಿ ಹುಬ್ಬಳ್ಳಿಯಿಂದ ಬಿಜೆಪಿ ಆರಂಭಿಸಿರುವಂತಹ ಹೋರಾಟ ಏನಿದೆ ಅದಕ್ಕೆ ಮತ್ತಷ್ಟು ಅವರು ಆ ಒಂದು ಹೋರಾಟವನ್ನ ಬಲಗೊಳಿಸುವಂತ ಒಂದು ಪ್ರಯತ್ನವನ್ನ ಇಲ್ಲಿ ಬಿಜೆಪಿ ಮಾಡ್ತಾ ಇರುವಂತದ್ದು. ಸುರೇಶ್ ಕುಮಾರ್ ಅವರೀಗ ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಕೂತಿದ್ದಾರೆ. ಈ ಒಂದು ಸಂದರ್ಭಕ್ಕೆ ಟಿವಿ ಜೊತೆ ಕೂಡ ಅವರು ಮಾತನಾಡುವರಿದ್ದಾರೆ. ನಾವು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಪ್ರಮೋದ್, ಇಲ್ಲಿ ಪ್ರಮುಖವಾದಂತಹ ವಿಚಾರ ಏನಂದ್ರೆ ಬಿಜೆಪಿ ಯಾರ್ಯಾರು ಹಿರಿಯ ನಾಯಕರುಗಳಿದ್ದಾರೆ ಅವರೆಲ್ಲರ ಮುಖಾಂತರ ಮೂಲಕವೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಕೇವಲ ಬಿಜೆಪಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರೆ ಅಥವಾ ಕೇವಲ ಒಂದಷ್ಟು ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡಿದ್ರೆ ಕೇವಲ ಪ್ರತಿಭಟನೆಯಾಗಿ ಅಷ್ಟೇ ಒಂದು ದಿನಕ್ಕೆ ಮುಗಿದು ಹೋಗುತ್ತೆ. ಆದ್ರೆ ಮತ್ತಷ್ಟು ವಿಚಾರಕ್ಕೆ ಅದನ್ನ ಇಲ್ಲಿ ಮುಂದುವರಿಸಬೇಕು, ಮತ್ತಷ್ಟು ಭಾವನಾತ್ಮಕವಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಈಗ ಹೋರಾಟಗಾರರು ಅಂತ ಯಾರ್ಯಾರು ಪಾಲ್ಗೊಂಡಿದ್ರು ಅವರ ಮುಖಾಂತರ ಹೋರಾಟವನ್ನ ಮಾಡಿಸ್ತಾ ಇರುವಂತದ್ದು. ಧನ್ಯವಾದ ಕಿರಣ್ ಎಲ್ಲ ಮಾಹಿತಿಗೋಸ್ಕರ.